ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ನಾನು ತಂದೂರಿ ಚಿಕನ್ ಮಾಡ್ತಾಯಿದ್ದೀನಿ. ಟನ್ ನೋಡಿದ್ರಲ್ಲ, ಎಲ್ಲ ಲೆಗ್ ಪೀಸು ಸ್ಕಿನ್ ಔಟ್ ಮಾಡಿ ತಂದಿರೋದು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇರುತ್ತೆ. ಬನ್ನಿ ಇವತ್ತಿಂದು ರೆಸಿಪಿ ನೋಡೋಣ. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ. ಅದು ಸ್ಕಿನ್ ಔಟ್ ಆಗಿರೋದು. ಮತ್ತು ಈ ಥರ ಒಂದೊಂದು ಲೈನ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾವು ಮಾಡಿರೋ ಮಸಾಲೆ ಕ್ಲೀನಾಗಿ ಚಿಕನ್ಗೆ ಹಿಡೀಲಿ ಅಂತ. ಈ ಥರ ಲೈನ್ ಹಾಕೋದ್ರಿಂದ ನಾವು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಎಲ್ಲ ನಾನು ಲೈನ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲ ಲೆಗ್ ಪೀಸ್ಗೂ ಈ ಥರ ಲೈನ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡೋಣ. 4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 4 to 5 ಟೇಬಲ್ ಸ್ಪೂನಷ್ಟು ಮೊಸರು, ಚಿಟಿಗೆ ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ನಿಂಬೆ ರಸ, 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ಎವರೆಸ್ಟ್ ತಂದೂರಿ ಚಿಕನ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸಿಗುತ್ತೋ ಆ ಬ್ರ್ಯಾಂಡಲ್ಲಿ ನೀವು ಯೂಸ್ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇಷ್ಟು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು 1.5 ಅಷ್ಟು ಲೆಮನ್ ಜ್ಯೂಸು. ಇವೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ರೆಸ್ಟಲ್ಲಿ ಇಟ್ಟು ಆಮೇಲೆ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಮತ್ತು ಒಳಗಡೆ ಎಲ್ಲ ಉಪ್ಪೆಲ್ಲ ಸೇರುತ್ತೆ. ನಾವು ಹಂಗೆ ಮಿಕ್ಸ್ ಮಾಡಿದ್ರೆ ಮೇಲೆ ಉಪ್ಪಿರುತ್ತೆ, ಒಳಗಡೆ ಎಲ್ಲ ಹಂಗೆ ಸಪ್ಪೆ ಹೊಡಿತಾ ಇರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಫಸ್ಟೇ ನಾನು ಹೇಳಿರೋ ಅಂಥ ಮಸಾಲೆನೆಲ್ಲ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕನ್ ತಂದೂರಿ ಮಸಾಲಾನ 2-3 ಟೇಬಲ್ ಸ್ಪೂನಷ್ಟು ತೊಗೊತಾ ಇದ್ದೀನಿ. ನಾನು ಚಿಕನ್ ಎಷ್ಟಿದೆ ಅಷ್ಟು ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಚಿಕನ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ನಾನು 1 kg ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಚಿಕನ್ನ ಮಿಕ್ಸ್ ಮಾಡೋದಕ್ಕೆ ಯಾವ್ದು ನೀರನ್ನ ಮಿಕ್ಸ್ ಮಾಡಿಲ್ಲ. ಮೊಸರು ಮತ್ತು ಲೆಮನ್ ಏನಿತ್ತು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀರು ಬಿಟ್ಕೊಳ್ಳೋದಿಲ್ಲ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ನಿಮ್ಗೆ ಆಯಿಲ್ ಬೇಡ ಅಂತಂದರೆ ಗೀ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಟರ್ ಯೂಸ್ ಮಾಡ್ಬೋದು. ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿರೋದು 1 hour ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ಇವಾಗ ನಾವು 10 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳೋಣ ಸ್ಲೋ ಫ್ಲೇಮಲ್ಲಿ. ನಾವು ಸ್ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚಿಕನ್ನು ಸ್ಮೂತಾಗಿ ಬೇಯುತ್ತೆ. ಈಗ ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ. ನೋಡಿರಿ, ಇವಾಗ ನಾನು ಆ ಕಡೆ ಒಂದು 5 ಮಿನಿಟ್ಸ್, ಈ ಕಡೆ ಒಂದು 5 ಮಿನಿಟ್ಸ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಪ್ಯಾನ್ ಕ್ಲೋಸ್ ಮಾಡಿ ಮಾಡೋದ್ರಿಂದ ಬೇಗ ಬೇಯುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಾಡಿಕೊಟ್ರಂತೂ ಅವರಂತೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಇವಾಗ ತಂದೂರಿ ಸ್ಮೋಕಿಡ್ ಸ್ಮೆಲ್ ಬರೋದಕ್ಕೆ ಇವಾಗ ಬ್ಯಾರ್ಬಿಕ್ಯೂ ಗ್ರಿಲ್ಲಾಕ್ನ ತೊಗೊಂಡು 1-2 ಮಿನಿಟ್ಸ್ ಈ ಥರ ಹೀಟ್ ಮಾಡ್ಕೋಬೇಕು. ಆಮೇಲೆ ನಾವು ಆಗಲೇ ರೋಸ್ಟ್ ಮಾಡ್ಕೊಂಡಿರೋಂಥ ಚಿಕನ್ನ ಈ ಥರ ಇಟ್ಟು 1-2 ಮಿನಿಟ್ಸ್ ಆ ಕಡೆಯಿಂದ ಈ ಕಡೆ ರೋಸ್ಟ್ ಮಾಡ್ಕೋಬೇಕು. ಈ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೇಮ್ ತಂದೂರಿ ಸ್ಮೋಕ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸೇಮ್ ತಂದೂರಿ ಥರನೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟು ಮಾಡಿದ್ರೆ ಸಾಕು, ತಂದೂರಿ ಚಿಕನ್ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಬಂದು ಇಷ್ಟೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.